ಸಿಕ್ಕಿಂನಲ್ಲಿ ಸುರಂಗ ಕುಸಿದು ಘನಘೋರ ದುರಂತ ಸಂಭವಿಸಿದೆ. ಸುರಂಗ ಕುಸಿದು ಅನಿಲ ಸೋರಿಕೆ ಆಗಿರೋದು 7 ಮಂದಿ ಬಲಿಯಾಗಿದ್ದಾರೆ. ನಿರ್ಮಾಣ ಹಂತದ ಸುರಂಗದಲ್ಲಿ ಮಿಥೇನ್ ಅನಿಲ ಸ್ಫೋಟ ಆಗಿದೆ. ಸುರಂಗದಲ್ಲಿದ್ದಂತೆ 7 ಕಾರ್ಮಿಕರು ದಾರುಣ ಅಂತ್ಯಗೊಂಡಿದ್ದಾರೆ. ನಾಮ್ಚಿ ಜಿಲ್ಲೆ ಜೋಲುಂಗಿಗ ಸಮರ್ದುಂಗ್ನಲ್ಲಿ ಈ ಒಂದು ದುರಂತ ಸಂಭವಿಸಿತ್ತು. 18 ಕಾರ್ಮಿಕರು ಸುರಂಗದೊಳಗೆ ಸಿಲುಕಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ಸುರಂಗದಲ್ಲಿ 7 ಕಾರ್ಮಿಕರು ದಾರುಣ ಅಂತ್ಯಗೊಂಡಿರೋದು. ನಾಮ್ಚಿ ಜಿಲ್ಲೆ ಜೋಲುಂಗಿಗ ಸರ್ವದುಂಗ್ನಲ್ಲಿ ಈ ಒಂದು ದುರಂತ ಸಂಭವಿಸಿದೆ. 18 ಕಾರ್ಮಿಕರು ಸುರಂಗದ ಒಳಗಡೆ ಸಿಲುಕಿರಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನಿರ್ಮಾಣ ಹಂತದ ಸುರಂಗದಲ್ಲಿ ಮಿಥೇನ್ ಅನಿಲ ಸೋರಿಕೆ ಆಗಿರೋದಿದು. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರಲಿಲ್ವಾ? ಹೇಗೆ ಈ ದುರಂತ ಸಂಭವಿಸಿತು? ಸದ್ಯದ ಪರಿಸ್ಥಿತಿಗೇನು? ಯಾರನ್ನಾದರೂ ರಕ್ಷಣೆ ಮಾಡಿದಾರಾ? ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಸುರಂಗ ಕುಸಿದು ಘನಘೋರ ದುರಂತ. ಸದ್ಯಕ್ಕೆ ನಮ್ಗೆ ಸಿಗ್ತಿರುವಂಥ ಮಾಹಿತಿ, ಈ ಸುರಂಗ ಕುಸಿತದಿಂದ ಅನಿಲ ಸೋರಿಕೆ ಆಗಿಬಿಟ್ಟಿದೆ. ಇದು ತುಂಬ ಡೇಂಜರಸ್ ಆಗಿರುತ್ತೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಚಾನ್ಸಸ್ ಕೂಡ ಇದೆ. 18 ಮಂದಿ ಒಳಗಡೆ ಸಿಲುಕಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವರನ್ನು ರಕ್ಷಣೆ ಮಾಡಿದ್ದಾರಾ? ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆಯಾ? ಇದೆಲ್ಲದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಗಬೇಕಾಗಿದೆ. ಸಿಕ್ಕಿಂನಲ್ಲಿ ಈ ಒಂದು ದುರಂತ ಸಂಭವಿಸಿರೋದು. ಇಂಥ ಕೆಲಸಗಳನ್ನು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಚ್ಚರಿಕೆ ವಹಿಸ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಮುನ್ನೆಚ್ಚರಿಕಾ ಕ್ರಮಗಳು, ಮುಂಜಾಗ್ರತಾ ಕ್ರಮಗಳು ಇವೆಲ್ಲವೂ ಇರಬೇಕಾಗತ್ತೆ. ಬಟ್ ಇಲ್ಲಿ ಇಲ್ಲ, ಅಪ್ಡೇಟ್ ಸಿಗಬೇಕು. हेलमेट मान्छे चाहिँ यहाँ गएको रहेछ. एकछिन उठेर हेर्नु होइन, तिमीहरूले एकछिन मास्क लगाउनु तिमीहरूको. यहाँ तक तो गैस नहीं आ रहा है ना तेरा? तू इधर ही बैठना. त्यो अंदर त्यो लाइट ब्लिंक गर्न हामीले देख्छ नि तल भित्रबाट. टर्चलाइट छ? टर्चलाइट छ है तिमीहरूकोमा? जाउँ न, जहाँसम्म सक्छ कि त्यहाँदेखि यसो रिपोर्ट त गरौँ न. Nobody's here.